ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ಸ್ವಪ್ನಿಲ್ ಭಾರತಕ್ಕೆ ಬರುತ್ತಿದ್ದಾನೆ ಎಂಬ ಶುಭವಾರ್ತೆಯನ್ನು ರಾಶೀಲ್ ನೀಡಿದ್ದಳು. ಇಂದು ನೀವು ಕೇಳುವಿರಿ ನನ್ನ ವಿರಹ ವೇದನೆಯ ಪರಾಕಾಷ್ಠೆ, ನನ್ನೆಲ್ಲ ಚಿಂತೆಗಳನ್ನು ದೂರ ಮಾಡುವ ಅಲ್ಕಾ ಮ್ಯಾಮ್ ನೀಡಿದ ಅದ್ಭುತ ಪರಿಹಾರ, ಮತ್ತು ಸ್ವಪ್ನಿಲ್ ಅಮೆರಿಕ ಬಿಟ್ಟು ಭಾರತಕ್ಕೆ ಏಕೆ ಬರುತ್ತಿದ್ದಾನೆ ಎಂಬ ರಹಸ್ಯ, ಒಂದು ದಾರ್ಶನಿಕ ಮತ್ತು ಆಘಾತಕಾರಿ ಕಾರಣ. ವಿರಹದ ಅಗ್ನಿ ಮತ್ತು ಮಧುರ ಕಲ್ಪನೆಗಳು. ಅಶಾಂತಿ. ರಾಶೀಲ್ ನೀಡಿದ ಮಾಹಿತಿಯು ನನ್ನ ಮನಸ್ಸಿನ ಪ್ರಶಾಂತ ಸರೋವರದಲ್ಲಿ ಕಲ್ಲೋಲ ಸೃಷ್ಟಿಸಿತು. ವ್ಯರ್ಥವಾದ ಸಾಕು ನೆಪಗಳಲ್ಲಿ ಸಮಯ ಹಾಳು ಮಾಡಿದ್ದಕ್ಕಾಗಿ ನಾನು ಅಲ್ಕಾ ಮ್ಯಾಮ್ರಲ್ಲಿ ಕ್ಷಮೆ ಕೇಳುತ್ತೇನೆ ಎಂದು ಕಲ್ಪಿಸಿಕೊಂಡೆ. ಪ್ರೇಮದ ಚರಮ ಸೀಮೆ. ನಾನು ಹಂಸ, ಪೆಂಗ್ವಿನ್ ಅಥವಾ ತೋಳದಂತಹ ಜಾತಿಯ ಮನುಷ್ಯಳು ಎಂದು ನನಗೆ ಅನ್ನಿಸಿತು. ಇವು ಜೀವನಪೂರ್ತಿ ಕೇವಲ ಒಬ್ಬನೇ ಸಂಗಾತಿಯನ್ನು ಆರಿಸಿಕೊಳ್ಳುತ್ತವೆ. ವಿರಹದಲ್ಲಿ ನನ್ನ ಸ್ಥಿತಿ ವ್ಯಾಕುಲಗೊಂಡ ಹಂಸದಂತಾಯಿತು. ಜೀವನದ ಸಾರ್ಥಕತೆ. ಸ್ವಪ್ನಿಲ್ನ ಪತ್ನಿಯಾಗಿ ಜೀವನ ನಡೆಸುವುದೇ ನನ್ನ ಜೀವನದ ಸಾರ್ಥಕತೆ ಎಂದು ನನಗೆ ಅನಿಸಿತು. ಪರಿಹಾರ ಮತ್ತು ಬುವಾಜಿಯ ಹೊಸ ಸಂಬಂಧ. ಪರಿಹಾರದ ಘೋಷಣೆ. ಸ್ವಪ್ನಿಲ್ ಭಾರತಕ್ಕೆ ಬಂದ ತಕ್ಷಣ ನಾನು ವ್ಯಾಕುಲಗೊಂಡೆ, ಆದರೆ ಅಲ್ಕಾ ಮ್ಯಾಮ್ ಕರೆ ಬರಲಿಲ್ಲ. ಅಂತಿಮವಾಗಿ ಮರುದಿನ ಬೆಳಗ್ಗೆ ಅವರ ಕರೆ ಬಂದಿತು. ವಾಣಿ, ಪರಿಹಾರ ಸಿಗುತ್ತಿದೆ ಅನ್ನಿಸುತ್ತಿದೆ. ಸ್ವಪ್ನಿಲ್ ನಿನ್ನ ಮೇಲೆ ಇಟ್ಟಿರುವ ಪ್ರೇಮವೇ ನಿನ್ನ ಎಲ್ಲಾ ಚಿಂತೆಗಳನ್ನು ಸಹಜವಾಗಿ ದೂರ ಮಾಡಿದೆ. ಔಪಚಾರಿಕ ಪ್ರಸ್ತಾವನೆ. ಸ್ವಪ್ನಿಲ್ ಮತ್ತು ತಾವು ಶೀಘ್ರವೇ ನಮ್ಮ ಮನೆಗೆ ಬಂದು ಪಪ್ಪಾರಲ್ಲಿ ನನ್ನ ಕೈ ಹಿಡಿಯುವಂತೆ ಕೇಳುತ್ತೇವೆ ಎಂದು ಮ್ಯಾಮ್ ಹೇಳಿದರು. ಹೊಸ ಸಂಬಂಧ. ಮ್ಯಾಮ್ ಒಂದು ಸೂಚನೆಯನ್ನೂ ನೀಡಿದರು. ಇನ್ನು ಮುಂದೆ ನನ್ನನ್ನು ಅತ್ತೆ, ಬುವಾ ಎಂದು ಕರೆಯಲು ಪ್ರಾಕ್ಟೀಸ್ ಮಾಡು. ನನಗಾಗಿ ಮ್ಯಾಮ್ ಎನ್ನುವ ಸಂಬೋಧನೆ ಬಿಟ್ಟು ಬಿಡು. ಪಪ್ಪಾರ ರಹಸ್ಯ. ಪಪ್ಪಾರಿಗೆ ಈ ವಿಷಯ ತಿಳಿದಿದೆಯೇ ಎಂದು ನಾನು ಕೇಳಿದೆ. ಮ್ಯಾಮ್ ರಹಸ್ಯ ಬಿಚ್ಚಿಟ್ಟರು. ಕಳೆದ ಕೆಲವು ದಿನಗಳಿಂದ ನೀರಜ್ ಜಿ ಮತ್ತು ನಾನು ಈ ಬಗ್ಗೆ ಚರ್ಚಿಸುತ್ತಿದ್ದೇವೆ. ನೀನು ನಿಶ್ಚಿಂತೆಯಾಗಿರು, ಅವರಿಗೆಲ್ಲ ತಿಳಿದಿದೆ. ಸ್ವಪ್ನಿಲ್ನ ದಾರ್ಶನಿಕ ವಾಪಸಾತಿ. ಪಪ್ಪಾ ಮತ್ತು ಸ್ವಪ್ನಿಲ್. ಎಲ್ಲವೂ ಖಚಿತವಾದ ನಂತರವೇ ನಿನಗೆ ತಿಳಿಸಬೇಕೆಂದು, ಸ್ವಪ್ನಿಲ್ ಕೂಡ ನೀನು ಯಾವುದೇ ಅನಿಶ್ಚಿತತೆಯಿಂದ ತೊಂದರೆ ಅನುಭವಿಸಬಾರದೆಂದು ಬಯಸಿದ್ದನೆಂದು ಪಪ್ಪಾ ಹೇಳಿದರು. ಆಘಾತಕಾರಿ ವಿಡಿಯೋ. ರಾಶೀಲ್ ನನಗೆ ಒಂದು ವಿಡಿಯೋ ಕಳುಹಿಸಿದಳು. ಅದರಲ್ಲಿ ಅತ್ತೆ, ಅಲ್ಕಾ ಮ್ಯಾಮ್ ಮತ್ತು ಸ್ವಪ್ನಿಲ್ ಮಾತನಾಡುತ್ತಿದ್ದರು. ಯೋಗ್ಯತೆ ಮತ್ತು ಮಾತೃಭೂಮಿ. ಸ್ವಪ್ನಿಲ್ ಹೀಗೆ ಹೇಳಿದ: ವಾಣಿ ಭಾರತದಲ್ಲೇ ಇರಬೇಕೆಂಬ ನಿರ್ಧಾರ ಸರಿಯಾಗಿದೆ. ವಾಣಿಯಂತಹ ಯೋಗ್ಯ ಹುಡುಗಿಯ ಸೇವೆ ಮತ್ತು ಕೊಡುಗೆ ಭಾರತಕ್ಕೆ ಮತ್ತು ಇಲ್ಲಿನ ಸಮಾಜಕ್ಕೆ ಸಿಗಬೇಕು. ಆತ್ಮವಿಮರ್ಶೆ. ಆದರೆ ಅತ್ತೆ, ತಾನು ಭಾರತಕ್ಕೆ ಏಕೆ ಬರುತ್ತಿರುವೆ ಎಂದು ಕೇಳಿದಾಗ ಸ್ವಪ್ನಿಲ್ ದಾರ್ಶನಿಕ ಉತ್ತರ ನೀಡಿದ: ನಾನು ಅಮೆರಿಕದಲ್ಲಿ ನೆಲೆಸಿ ಸಮಾಜದ ಕೆಟ್ಟ ಪದ್ಧತಿಗಳನ್ನು ಅನುಸರಿಸತೊಡಗಿದ್ದೆ. ನನ್ನ ವಾಂಛೆಗಳನ್ನು ತೀರಿಸಿಕೊಳ್ಳಲು ಒಂದಕ್ಕಿಂತ ಹೆಚ್ಚು ಹುಡುಗಿಯರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೆ. ನಾನು ನನ್ನ ಮಾತೃಭೂಮಿಗೆ ಯಾವುದೇ ರೀತಿ ಉಪಯುಕ್ತ ವ್ಯಕ್ತಿಯಲ್ಲ. ಸ್ವಪ್ನಿಲ್ ತನ್ನ ಮಾತೃಭೂಮಿಗೆ ಉಪಯುಕ್ತನಾಗಬೇಕೆಂದು ಭಾರತಕ್ಕೆ ಬರುತ್ತಿದ್ದಾನಾ, ಅಥವಾ ತನ್ನ ಕಳೆದ ದಿನಗಳ ಪಶ್ಚಾತ್ತಾಪದಿಂದ ಓಡಿಬರುತ್ತಿದ್ದಾನಾ? ಅತ್ತೆ ಅವನ ಈ ದಾರ್ಶನಿಕ ನಿರ್ಧಾರವನ್ನು ಏಕೆ ವಿರೋಧಿಸುತ್ತಿದ್ದಾರೆ, ಮತ್ತು ಅವನು ತನ್ನ ಮದುವೆಗಾಗಿ ಭಾರತದಲ್ಲೇ ಇರುತ್ತಾನಾ? ವಿರಹ, ರಹಸ್ಯ ಮತ್ತು ಒಂದು ದಾರ್ಶನಿಕ ಪ್ರೇಮಕಥೆಯ ಕೊನೆಯ ಮಲುಪು. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 64. ವಿರಹದಲ್ಲಿ ವ್ಯಾಕುಲಗೊಂಡ ಹಂಸ, ರಹಸ್ಯ ಪರಿಹಾರ ಮತ್ತು ಸ್ವಪ್ನಿಲ್ನ ದಾರ್ಶನಿಕ ವಾಪಸಾತಿ. ಇದು ಒಳ್ಳೆಯ ವಿಷಯವೇ? ಹೇಳು ಪರುಷ್ಣಿ, ಹೇಗಿದ್ದಾಳೆ? ನಾನು ನನ್ನ ಸಂತೋಷ ವ್ಯಕ್ತಪಡಿಸಲು ಜಿಪುಣತನ ತೋರುತ್ತಿದ್ದೇನೆ. ಇದು ಕೇವಲ ಒಳ್ಳೆಯ ವಿಷಯವೋ ಅಥವಾ ಬಹಳ ಒಳ್ಳೆಯ ವಿಷಯವೋ? ನನಗೆ ಅನ್ನಿಸುತ್ತಿದೆ ನೀನು ಒಳಗೊಳಗೆ ಬಹಳ ಸಂಭ್ರಮಿಸುತ್ತಿರುತ್ತೀಯ. ಸರಿ, ಹೇಳಬಾರದು ಅನ್ನಿಸಿದರೆ ಹೇಳಬೇಡ. ಪರುಷ್ಣಿ ಚೆನ್ನಾಗಿದ್ದಾಳೆ. ಶೀಘ್ರವೇ ಒಬ್ಬ ಒಳ್ಳೆಯ ಹುಡುಗಿ ತನಗೆ ಚಿಕ್ಕಮ್ಮನಾಗಿ ಬರಲಿ ಎಂದು ಅವಳು ಬಯಸುತ್ತಿದ್ದಾಳೆ, ರಾಶೀಲ್ ಅಂದಳು. ಒಬ್ಬ ಒಳ್ಳೆಯ ಹುಡುಗಿ. ರಾಶೀಲ್ ನನ್ನನ್ನು ಕಾಡಿಸುತ್ತಿರುವ ಆ ಪದಗಳನ್ನು ನಾನು ಮತ್ತೆ ನುಡಿದೆ. ಅವಳು ಇನ್ನೂ ಪುಟ್ಟ ಮಗು ಅಲ್ವಾ? ನಿನ್ನ ಮನಸ್ಸು ಅಥವಾ ಸ್ವಪ್ನಿಲ್ ಮನಸ್ಸು ಅವಳಿಗೆ ಹೇಗೆ ಅರ್ಥವಾಗುತ್ತದೆ ಎನ್ನುತ್ತಾ ರಾಶೀಲ್ ನಗುತ್ತಿದ್ದಾಳೆ. ಅವಳು ಕ್ಯಾಮೆರಾ ತಿರುಗಿಸಿ ತೊಟ್ಟಿಲಿನಲ್ಲಿ ಆಟವಾಡುತ್ತಿರುವ ಪರುಷ್ಣಿಯನ್ನು ತೋರಿಸಿದಳು. ಈ ಸಂಭಾಷಣೆ ಬಹಳ ಕ್ಲುಪ್ತವಾಗಿತ್ತು. ಪರುಷ್ಣಿಗೆ ಹಾಲು ಕೊಡಬೇಕೆಂದು ಹೇಳಿ ರಾಶೀಲ್ ಕರೆ ಕಟ್ ಮಾಡಿದಳು.
ರಾಶೀಲ್ ನೀಡಿದ ಈ ಮಾಹಿತಿ ನನ್ನ ಮನಸ್ಸಿನ ಪ್ರಶಾಂತ ಸರೋವರದಲ್ಲಿ ಎಸೆದ ಒಂದು ಕಲ್ಲಿನಂತೆ ಪ್ರಭಾವ ಬೀರಿದೆ. ಸರೋವರದ ನೀರಿನ ಅಲೆಗಳಂತೆ ನನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಮತ್ತು ಕಲ್ಪನೆಗಳು ವಿಸ್ತರಿಸತೊಡಗಿದವು. ಮ್ಯಾಮ್, ನನ್ನೊಂದಿಗೆ ಸ್ವಪ್ನಿಲ್ ಮತ್ತು ನನ್ನ ವಿವಾಹದ ಬಗ್ಗೆ ಮತ್ತೊಮ್ಮೆ ಮಾತನಾಡಲೆಂದು ನಾನು ಬಯಸುತ್ತಿದ್ದೇನೆ. ಶೀಘ್ರವಾಗಿ ಈ ಶುಭಕಾರ್ಯ ನೆರವೇರಿಸಿ ಎಂದು ನಾನು ಅವರಿಗೆ ಹೇಳಿಬಿಡುತ್ತೇನೆ. ನೀನು ಸ್ವಪ್ನಿಲ್ ಜೊತೆ ಅಮೆರಿಕ ಹೋಗಿ ಇರಬಲ್ಲೆಯಾ ಎಂದು ಅವರು ಕೇಳಿದರೆ, ಸ್ವಪ್ನಿಲ್ ಜೊತೆ ನೀವು ಎಲ್ಲಿಗೆ ಹೋಗಮಂದರೂ ಅಲ್ಲಿ ಇರುತ್ತೇನೆ ಎಂದು ಹೇಳಿಬಿಡುತ್ತೇನೆ. ನೀನು ಅಮೆರಿಕ ಹೋದರೆ ನಿಮ್ಮ ಪಪ್ಪ ಹೇಗೆ ಇರುತ್ತಾರೆ ಎಂದು ಅವರು ಕೇಳಿದರೆ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ನೀವು ಅವರಿಗಾಗಿ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸುತ್ತೀರಿ ಎಂದು ಹೇಳುತ್ತೇನೆ. ಈಗಲಾದರೂ ಅವರು ಕೇಳಿ ನೋಡಬೇಕು, ನೀನು ಸ್ವಪ್ನಿಲ್ ಜೊತೆ ಮದುವೆಗೆ ಸಿದ್ಧನಾ ಎಂದು. 1000 ಸಲ ಹೌದು ಎಂದು ಹೇಳುತ್ತೇನೆ, ಈಗಲೇ ಸಿದ್ಧ ಎಂದು ಹೇಳುತ್ತೇನೆ. ಆಗ ನಾನು ಅವರನ್ನು ಏನೂ ಮಾತನಾಡಲು ಬಿಡುವುದಿಲ್ಲ. ನನ್ನ ಮನಸ್ಸು ಸ್ವಪ್ನಿಲ್ ಅಸ್ತಿತ್ವದಲ್ಲಿ ಬೆರೆಯಲು ಎಷ್ಟು ಹಂಬಲಿಸುತ್ತಿದೆ ಎಂದು ಅವರಿಗೆ ವಿವರಿಸುತ್ತೇನೆ. ಹೌದು ಎನ್ನಲು ನಾನು ತಡ ಮಾಡಿದೆ. ವ್ಯರ್ಥವಾದ ಸಾಕು ನೆಪಗಳಿಂದ ಈ ದಿನಗಳನ್ನು, ತಿಂಗಳುಗಳನ್ನು ಹಾಳು ಮಾಡಿದೆ. ಅಮೆರಿಕದಲ್ಲೇ ನಾನು ಅಷ್ಟು ಮುಗ್ಧಳಾಗಿ ಇಲ್ಲದೇ ಇದ್ದಿದ್ದರೆ ಈಗಾಗಲೇ ಸ್ವಪ್ನಿಲ್ಗೆ ಸಂತೋಷ ನೀಡುತ್ತಾ ನಾನು ಕೂಡ ಆನಂದದ ಕಡಲಲ್ಲಿ ತೇಲುತ್ತಿದ್ದೆ. ಸ್ವಪ್ನಿಲ್ ಜೊತೆ ನನ್ನ ಬಾಂಧವ್ಯ ಈ ಜನ್ಮದ್ದಲ್ಲ, ಎಷ್ಟೋ ಜನ್ಮಗಳದ್ದು ಎಂದು ಹೇಳುತ್ತೇನೆ. ನಾನು ಅವರನ್ನು ಬೇಡಿಕೊಳ್ಳುತ್ತೇನೆ, ಮ್ಯಾಮ್, ಸ್ವಪ್ನಿಲ್ನನ್ನು ಈಗಲೇ ಕರೆಸಿ ಎಂದು. ವಿರಹದಲ್ಲಿ ನನ್ನ ಸ್ಥಿತಿ ವ್ಯಾಕುಲಗೊಂಡ ಹಂಸದಂತಾಗಿದೆ. ಜೀವಸಂಕುಲದಲ್ಲಿ ಹಂಸ, ಪೆಂಗ್ವಿನ್ ಅಥವಾ ತೋಳದಂತಹ ಮನುಷ್ಯಳು ನಾನು ಎಂದು ನನಗೆ ಅನ್ನಿಸುತ್ತಿದೆ. ಈ ಪ್ರಾಣಿಗಳು ಜೀವನಪೂರ್ತಿ ಕೇವಲ ಒಬ್ಬನೇ ಸಂಗಾತಿಯನ್ನು ಆರಿಸಿಕೊಳ್ಳುತ್ತವೆ. ಅವರಿಗಾಗಿಯೇ ಅರ್ಪಣಾ ಮನೋಭಾವದಿಂದ ಇರುತ್ತವೆ. ನಾನು ಬಹಳ ಉದಾಸೀನವಾಗಿ ಮಾರ್ಪಟ್ಟಿದ್ದೇನೆ. ನನಗೆ ಹದ್ದಿನಂತೆ ರೆಕ್ಕೆಗಳು ಬಂದರೆ ಸಾಕು ಅನ್ನಿಸುತ್ತಿದೆ. ವೇಗವಾಗಿ ಹಾರಿ ಸ್ವಪ್ನಿಲ್ ಬಳಿ ತಲುಪಿ ಬಿಡುತ್ತಿದ್ದೆ. ನಾನು ನಿಜವಾಗಿ ಸ್ವಪ್ನಿಲ್ ಬಳಿ ಹೋಗಲಾಗಲಿಲ್ಲ, ಆದರೆ ನಿದ್ರಿಸಿದೆ. ಆಗ ನನ್ನ ಕನಸಿನಲ್ಲಿ ಸ್ವಪ್ನಿಲ್ ನನ್ನ ಬಳಿ ಬಂದನು. ನನಗೆ ಇಂತಹ ಪರಿಸ್ಥಿತಿ ಹಿಂದೆಂದೂ ಉಂಟಾಗಿರಲಿಲ್ಲ. ಮರುದಿನ ನಾನು ಬಹಳ ಮಟ್ಟಿಗೆ ಸುಧಾರಿಸಿಕೊಂಡಿದ್ದೇನೆ. ನಿನ್ನೆ ರಾತ್ರಿ ನಾನು ಅನುಭವಿಸಿದ ವಿರಹ ವೇದನೆಯನ್ನು ಸ್ಮರಿಸಿಕೊಂಡು ನನಗೆ ನಗು ಬರುತ್ತಿದೆ, ಸಂತೋಷವೂ ಆಗುತ್ತಿದೆ. ಅದು ಒಬ್ಬರ ಮೇಲಿರುವ ಪ್ರೇಮದ ಪರಾಕಾಷ್ಠೆ. ನನ್ನ ಮನಸ್ಸಿನ ಮೇಲೆ ಕೇವಲ ಸ್ವಪ್ನಿಲ್ ಪ್ರಭಾವವಿದೆ. ಖಂಡಿತವಾಗಿ ಸ್ವಪ್ನಿಲ್ ಭಾರತಕ್ಕೆ ಬಂದ ತಕ್ಷಣ ನಮ್ಮ ಭೇಟಿ ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲ, ಇದರಿಂದಲೇ ನಮ್ಮ ಮದುವೆ ನಿಶ್ಚಯವಾಗುವುದು ಕೂಡ ಸಾಧ್ಯವಾಗುತ್ತದೆ. ಈಗ ನಾನು ಆತುರದಿಂದ ಸ್ವಪ್ನಿಲ್ ಆಗಮನಕ್ಕಾಗಿ ಕಾಯುತ್ತಿದ್ದೇನೆ. ಶಾಲೆ ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ನನ್ನ ದಿನಗಳು ಕಳೆದು ಹೋಗುತ್ತಿವೆ. ರಾತ್ರಿ ನಿದ್ರಿಸುವ ಮುನ್ನ ಪಡಿಕೆಯ ಮೇಲೆ ಏಕಾಂತದಲ್ಲಿ ನನಗೆ ಆಲೋಚಿಸಲು ಸಮಯ ಸಿಗುತ್ತದೆ. ಸ್ವಪ್ನಿಲ್ ಜೊತೆ ಇರದೆ ಹೀಗೆ ದಿನ ಕಳೆಯುವುದು ಅಂದರೆ ಸಮಯವನ್ನು ವ್ಯರ್ಥ ಮಾಡುವುದೇ ಎಂದು ನಾನು ಪ್ರತಿ ರಾತ್ರಿ ಆಲೋಚಿಸುತ್ತಾ ಸಂಕಟಪಡುತ್ತಿದ್ದೇನೆ. ಸ್ವಪ್ನಿಲ್ ಪತ್ನಿಯಾಗಿ ಜೀವನ ನಡೆಸುವುದೇ ನನ್ನ ಜೀವನದ ಅಸಲಿ ಸಾರ್ಥಕತೆ ಅನ್ನಿಸುತ್ತಿದೆ. ನನ್ನ ಜವಾಬ್ದಾರಿ ನಿಭಾಯಿಸುವುದು ಕೂಡ ನನ್ನ ಸ್ವಭಾವವೇ ಅಲ್ಲವೇ? ಸ್ವಪ್ನಿಲ್ ಭಾರತಕ್ಕೆ ಬಂದಿದ್ದಾನೆ. ಭಾರತದ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಆ ವಿಷಯವನ್ನು ನನಗೆ ತಿಳಿಸಿದನು. ನಾನು ಇನ್ನೂ ಮಾತನಾಡಬೇಕೆಂದು ಬಯಸಿದ್ದೆ. ಆದರೆ ಏರ್ಪೋರ್ಟ್ನಲ್ಲಿ ಫಾರ್ಮ್ಯಾಲಿಟೀಸ್ ಪೂರ್ತಿ ಮಾಡಬೇಕು ಎಂದು ಸ್ವಪ್ನಿಲ್ ನಗುತ್ತಾ ಹೇಳಿ ಕರೆಯನ್ನು ಕ್ಲುಪ್ತವಾಗಿ ಮುಗಿಸಿದನು. ಅಲ್ಕಾ ಮ್ಯಾಮ್ ಸ್ವಪ್ನಿಲ್ನನ್ನು ಕರೆತರಲು ಕಾರ್ ಕಳುಹಿಸಿರುತ್ತಾರೆ. ಮ್ಯಾಮ್ ನನ್ನೊಂದಿಗೆ ಕೂಡ ಹೇಳಿದ್ದರೆ ನಾನು ಕೂಡ ಏರ್ಪೋರ್ಟ್ಗೆ ಹೋಗುತ್ತಿದ್ದೆ ಎಂದು ಆಲೋಚಿಸುತ್ತಾ ನಾನು ಹಂಬಲಿಸಿದೆನು. ಮ್ಯಾಮ್ ನನ್ನನ್ನು ಡಿನ್ನರ್ಗೆ ಕರೆಯುತ್ತಾರೆಂದು ನಾನು ಕಾದಿದ್ದೆನು. ಆದರೆ ಮ್ಯಾಮ್ ಕಡೆಯಿಂದ ಕರೆ ಬರಲಿಲ್ಲ. ಸ್ವಪ್ನಿಲ್ ಹತ್ತಿರವಿದ್ದರೂ ಭೇಟಿಯಾಗಲಾಗದೆ ಮತ್ತೊಂದು ದಿನ ವ್ಯರ್ಥವಾಯಿತು ಎಂದು ನನಗೆ ಅನ್ನಿಸಿತು. ನನ್ನಿಂದ ಏನೂ ಸಾಧ್ಯವಾಗಲಿಲ್ಲ. ನಿಜವಾಗಿ ಎಲ್ಲವೂ ಆಗಬೇಕಾದಂತೆಯೇ ಆಗುತ್ತದೆ. ನಾವು ಆಲೋಚಿಸಿ ಮಾಡಿದ್ದರೂ ಕೆಲವು ಕೆಲಸಗಳು ನಾವು ಅಂದುಕೊಂಡಂತೆ ಆಗುವುದು ಕೇವಲ ಒಂದು ಕಾಕತಾಳೀಯ ಮಾತ್ರ. ನಾವು ಮಾಡಿದ್ದರಿಂದಲೇ ಏನೋ ಆಯಿತು ಎಂದುಕೊಳ್ಳುವುದು ಕೇವಲ ನಮ್ಮ ಭ್ರಮೆ ಮಾತ್ರ. ಕೊನೆಗೆ ಮರುದಿನ ಬೆಳಗ್ಗೆ ಅಲ್ಕಾ ಮ್ಯಾಮ್ ಕಡೆಯಿಂದ ಕರೆ ಬಂದಿದೆ. ವಾಣಿ, ಪರಿಹಾರ ದಕ್ಕಿದಂತಿದೆ. ನಿನ್ನ ಮೇಲೆ ಸ್ವಪ್ನಿಲ್ ಇಟ್ಟಿರುವ ಪ್ರೇಮವೇ ನಿನ್ನ ಆತಂಕಗಳನ್ನು ಸಹಜವಾಗಿಯೇ ದೂರ ಮಾಡಿದೆ ಎಂದು ನನಗನ್ನಿಸುತ್ತಿದೆ. ಇನ್ನು ಮುಂದೆ ಸ್ವಪ್ನಿಲ್ ಜೊತೆ ನಿನ್ನ ಮದುವೆ ವಿಷಯದಲ್ಲಿ ನಿನಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಅಲ್ಕಾ ಮ್ಯಾಮ್ ತಿಳಿಸಿದರು. ನಾನು ಈಗಿನವರೆಗೆ ಬಹಳ ಆತುರಗೊಂಡಿದ್ದೇನೆ. ನನ್ನೆಲ್ಲ ಷರತ್ತುಗಳನ್ನು ಬಿಟ್ಟು ನಾನು ಸ್ವಪ್ನಿಲ್ ಜೊತೆ ಮದುವೆಗೆ ಸಿದ್ಧನಿದ್ದೇನೆ. ಸಮಸ್ಯೆಗಳನ್ನು ಆಮೇಲೆ ಸರಿಪಡಿಸಿಕೊಳ್ಳಬಹುದು ಎಂದುಕೊಳ್ಳುತ್ತಿದ್ದೇನೆ. ಪರಿಹಾರ ಇಷ್ಟು ಸುಲಭವೇ ಎಂದು ನಾನು ಆಲೋಚನೆಯಲ್ಲಿ ಮುಳುಗಿದೆ. ಕೇವಲ ಒಂದೇ ದಿನದಲ್ಲಿ ಹೇಗೆ ಸಿಕ್ಕಿತು ಎಂದು. ಮ್ಯಾಮ್, ಏನದು ಪರಿಹಾರ?
ನಾನು ಸಂತೋಷದ ಜೊತೆಗೆ ಅದು ತಿಳಿಯಬೇಕೆಂಬ ಕುತೂಹಲದಿಂದ ಕೇಳಿದೆ. ನಿನಗೆ ಎಲ್ಲವನ್ನೂ ತಿಳಿಸುತ್ತೇವೆ. ನೀನು ನಿಶ್ಚಿಂತೆಯಾಗಿರು. 1-2 ದಿನಗಳಲ್ಲಿ ಸ್ವಪ್ನಿಲ್ ಮತ್ತು ನಾನು ನಿಮ್ಮ ಮನೆಗೆ ಬಂದು ನೀರಜ್ ಅವರನ್ನು ಮತ್ತು ನಿನ್ನನ್ನು ಭೇಟಿಯಾಗುತ್ತೇವೆ. ನಮ್ಮ ಸಂಸ್ಕೃತಿಯಂತೆ ನೀರಜ್ ಅವರಲ್ಲಿ ಸ್ವಪ್ನಿಲ್ಗಾಗಿ ನಿನ್ನ ಕೈ ಹಿಡಿಯಲು ಕೇಳುತ್ತೇವೆ. ಹೌದು, ಇನ್ನು ಮುಂದೆ ನನ್ನನ್ನು ಅತ್ತೆ, ಬುವಾ ಎಂದು ಕರೆಯಲು ಅಭ್ಯಾಸ ಮಾಡು. ನನ್ನು ಮ್ಯಾಮ್ ಎಂದು ಕರೆಯುವುದು ಬಿಟ್ಟು ಬಿಡು. ಮ್ಯಾಮ್ ದನಿಯಲ್ಲಿ ಬಹಳ ಮಮತೆ ತುಂಬಿದೆ. ಈಗ ಇದೊಂದು ಹೊಸ ಸಮಸ್ಯೆ ಉಂಟಾಗಿದೆ. ನಮ್ಮ ಮನೆಗೆ ಮ್ಯಾಮ್ ಮತ್ತು ಸ್ವಪ್ನಿಲ್ ಬಂದರೆ ಅವರಿಗೆ ಹೇಗೆ ಸ್ವಾಗತ ಕೋರುತ್ತೇವೆ ಎಂದು ಯೋಚಿಸುತ್ತಾ ನಾನು ಅಸಹಜಗೊಂಡೆ. ಅತ್ತೆ, ಬುವಾಜಿ, ನಾವೇ ನಿಮ್ಮ ಮನೆಗೆ ಬರುತ್ತೇವೆ. ನಮ್ಮ ಮನೆಯಲ್ಲಿ ನಿಮಗೆ ತೊಂದರೆಯಾಗಬಹುದು ಎಂದು ನನ್ನ ಸಂಕೋಚವನ್ನು ತಿಳಿಸಿದೆ. ನಿನ್ನ ಪ್ರಾಮಾಣಿಕತೆ ಮತ್ತು ಸರಳತೆಗೆ ಸ್ವಪ್ನಿಲ್ ಮಹತ್ವ ನೀಡುತ್ತಾನೆಂದು ನನಗೆ ಅರ್ಥವಾಯಿತು. ಅಂದರೆ ನಿನ್ನಂತಹ ಹುಡುಗಿ ಬೆಳೆದ ಆ ಮನೆಗೆ ಕೂಡ ಅವನಿಗೆ ಬಹಳ ಮಹತ್ವವಿದೆ. ಆದರೂ ಕೂಡ ನಿನ್ನ ಇಷ್ಟಕ್ಕೆ ಪ್ರಾಮುಖ್ಯತೆ ನೀಡುತ್ತಾ ನಾವು ಈ ಶುಭ ಕಾರ್ಯವನ್ನು ನಮ್ಮ ಮನೆಯಲ್ಲೇ ಮಾಡಿಕೊಳ್ಳೋಣ. ಹೌದು ವಾಣಿ ಮಗಳೇ, ನಿನ್ನ ಬಾಯಿಂದ ಅತ್ತೆ ಎಂದು ಕೇಳಲು ನನಗೆ ಬಹಳ ಸಂತೋಷವಾಗುತ್ತಿದೆ. ಮ್ಯಾಮ್ ದನಿಯಲ್ಲಿ ಬಹಳ ಸಂಭ್ರಮವಿದೆ. ನಾನು ಈ ವಿಷಯ ಪಪ್ಪಾರಿಗೆ ಕೂಡ ತಿಳಿಸಬೇಕಾ? ಇದರಿಂದ ಅವರು ಕೂಡ ಮಾನಸಿಕವಾಗಿ ಸಿದ್ಧರಾಗಿರುತ್ತಾರೆ ಎಂದು ನಾನು ಕೇಳಿದೆ. ಕಳೆದ ಕೆಲವು ದಿನಗಳಿಂದ ನೀರಜ್ ಜಿ ಮತ್ತು ನಾನು ಈ ಬಗ್ಗೆ ಚರ್ಚಿಸುತ್ತಲೇ ಇದ್ದೇವೆ. ನೀನು ನಿಶ್ಚಿಂತೆಯಾಗಿರು, ಅವರಿಗೆಲ್ಲ ತಿಳಿದಿದೆ. ಮ್ಯಾಮ್ ರಹಸ್ಯ ಬಿಚ್ಚಿಟ್ಟರು. ಕರೆ ಮುಗಿದ ನಂತರ ನಾನು ಆಲೋಚಿಸುತ್ತಿದ್ದೇನೆ, ಮನುಷ್ಯರೆಲ್ಲರೂ ಹೀಗೆಯೇ ಇರುತ್ತಾರೆಯೇ? ಸಂದರ್ಭಕ್ಕೆ ತಕ್ಕಂತೆ ಅವರು ಎಷ್ಟು ಆಳವಾಗಿ ಬದಲಾಗುತ್ತಾರೆಂಬುದು ತಿಳಿಯದು. ಪಪ್ಪ ಮತ್ತು ಮ್ಯಾಮ್ ನನ್ನ ಮದುವೆ ಬಗ್ಗೆ ಎಷ್ಟೋ ಕಾಲದಿಂದ ಮಾತನಾಡುತ್ತಿದ್ದಾರೆ, ಆದರೆ ನನಗೆ ಸಣ್ಣ ಸುಳಿವು ಕೂಡ ನೀಡಲಿಲ್ಲ. ಪಪ್ಪ, ನೀವು ಮತ್ತು ಅಲ್ಕಾ ಮ್ಯಾಮ್ ನನ್ನ ಮದುವೆ ಬಗ್ಗೆ ಮಾತನಾಡುತ್ತಿದ್ದೀರಾ? ಪಪ್ಪಾರೊಂದಿಗೆ ಮಾತನಾಡುತ್ತಿರುವಾಗ ನನ್ನ ದನಿಯಲ್ಲಿ ಒಂದು ಸಣ್ಣ ದೂರು ಇತ್ತು. ಎಲ್ಲವೂ ಖಚಿತವಾದ ನಂತರವೇ ನಿನಗೆ ತಿಳಿಸಬೇಕೆಂದು ಬಯಸಿದ್ದೆ. ನೀನು ಯಾವುದೇ ಅನಿಶ್ಚಿತತೆಯಿಂದ ತೊಂದರೆ ಅನುಭವಿಸಬಾರದೆಂದು ಸ್ವಪ್ನಿಲ್ ಬಯಸಿದ್ದನು ಎಂದು ಅವರು ಒಳ್ಳೆಯ ಪಪ್ಪಾರಂತೆ ಹೇಳುತ್ತಿದ್ದಾರೆ. ಸ್ವಪ್ನಿಲ್ ಮತ್ತು ಪಪ್ಪಾ ಮಧ್ಯೆ ಕೂಡ ಮಾತುಕತೆ ಸಾಗುತ್ತದೆ ಎಂದು ನಾನು ಊಹಿಸಲೇ ಇಲ್ಲ. ಇದು ನನಗೆ ಮತ್ತೊಂದು ರಹಸ್ಯವಾಗಿ ಅನ್ನಿಸಿತು. ಹೆಚ್ಚಿಗೆ ಕೇಳಲು ನನಗೆ ಸಂಕೋಚವಾಯಿತು. ಅಲ್ಕಾ ಭಾಟಿಯಾ ಅವರು ಇನ್ನು ಮುಂದೆ ನನಗೆ ಮ್ಯಾಮಲ್ಲ ಅತ್ತೆ ಆಗುತ್ತಾರೆ. ಈ ಫಲಿತಾಂಶ ನನಗೆ ಬಹಳ ಇಷ್ಟವಾಗಿದೆ. ನಾನು ಬಹಳ ಉಲ್ಲಾಸಿತಳಾಗಿದ್ದೇನೆ. ಅಷ್ಟರಲ್ಲೇ ರಾಶೀಲ್ ನನಗೆ ಒಂದು ವಿಡಿಯೋ ಕಳುಹಿಸಿದಳು. ಮೊಬೈಲ್ ನೋಡುತ್ತಾ ನಾನು ನನ್ನ ಕೋಣೆಯತ್ತ ಹೋದೆನು. ನಾನು ನನ್ನ ಸಂಕೋಚವನ್ನು ಮುಚ್ಚಿಡುತ್ತಿದ್ದೇನೆಂದು ಪಪ್ಪಾ ಅಂದುಕೊಂಡಿರಬಹುದು. ನಾನು ಆ ವಿಡಿಯೋ ನೋಡಿದೆನು. ಅದರಲ್ಲಿ ಮ್ಯಾಮ್ ಮತ್ತು ಸ್ವಪ್ನಿಲ್ ಮಾತನಾಡುತ್ತಿದ್ದರು. ವಾಣಿ ಭಾರತದಲ್ಲಿ ಇರಬೇಕೆಂಬ ನಿರ್ಧಾರ ಸರಿಯಾಗಿದೆ. ನನ್ನ ಪ್ರಕಾರ ವಾಣಿಯಂತಹ ಯೋಗ್ಯ ಹುಡುಗಿಯ ಸೇವೆ ಮತ್ತು ಕೊಡುಗೆ ಭಾರತಕ್ಕೆ ಮತ್ತು ಇಲ್ಲಿನ ಸಮಾಜಕ್ಕೆ ದಕ್ಕಬೇಕು. ಇದೇ ಅವಳ ಮಾತೃಭೂಮಿ, ಸ್ವಪ್ನಿಲ್ ಒಬ್ಬ ದಾರ್ಶನಿಕನಂತೆ ಹೇಳಿದನು. ಅದೇ ತರ್ಕ ನಿನಗೂ ಅನ್ವಯಿಸಲ್ವೇ? ನಿನ್ನ ಮಾತೃಭೂಮಿ ಅಮೆರಿಕ ಆದಾಗ ನೀನು ಭಾರತಕ್ಕೆ ಏಕೆ ಬರಬೇಕೆಂದು ಬಯಸುತ್ತಿದ್ದೀಯಾ? ಅತ್ತೆ ಅವನನ್ನು ಕೇಳಿದರು. ವಾಣಿ ತನ್ನ ಜೀವನ ಮೌಲ್ಯಗಳ ಮೂಲಕ ತನ್ನ ಶಿಷ್ಯರಿಗೆ ಮತ್ತು ಸಮಾಜಕ್ಕೆ ದೊಡ್ಡ ಸಂದೇಶ ನೀಡುತ್ತಿದ್ದಾಳೆ. ನನ್ನ ವಿಷಯ ಬೇರೆ. ನಾನು ಅಮೆರಿಕದಲ್ಲಿದ್ದು ಸಮಾಜದ ಕೆಟ್ಟ ಪದ್ಧತಿಗಳಿಗೆ ಬಲಿಯಾದೆನು. ನನ್ನ ವಾಂಛೆಗಳನ್ನು ತೀರಿಸಿಕೊಳ್ಳಲು ಹಲವಾರು ಹುಡುಗಿಯರೊಂದಿಗೆ ಸಂಬಂಧ ಇಟ್ಟುಕೊಂಡೆನು. ನಾನು ನನ್ನ ಸಮಾಜಕ್ಕೆ ಯಾವುದೇ ದೊಡ್ಡ ಸಂದೇಶ ನೀಡಲಾಗಲಿಲ್ಲ. ಅದಕ್ಕೆ ನಾನು ನನ್ನ ಮಾತೃಭೂಮಿಗೆ ಯಾವುದೇ ರೀತಿ ಉಪಯುಕ್ತ ವ್ಯಕ್ತಿಯಲ್ಲ, ಸ್ವಪ್ನಿಲ್ ಉತ್ತರಿಸಿದನು. ಬೆಳಗ್ಗೆ ಹಾದಿ ತಪ್ಪಿದವನು ಸಾಯಂಕಾಲಕ್ಕೆ ಮನೆಗೆ ಮರಳಿದರೆ ಅವನನ್ನು ಹಾದಿ ತಪ್ಪಿದವನು ಎನ್ನಲಾರರು. ನೀನು ನಿನ್ನ ತಪ್ಪನ್ನು ತಿದ್ದಿಕೊಂಡಿದ್ದೀಯಾ? ಈಗ ನೀನು ಒಬ್ಬ ಒಳ್ಳೆಯ ಹುಡುಗ. ಈಗ ನೀನು ನಿನ್ನ ದೇಶ ಅಮೆರಿಕದಲ್ಲೇ ಇರಬೇಕು. ಅತ್ತೆ ಅವನೊಂದಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುತ್ತಾ ಹೇಳುತ್ತಿದ್ದಾರೆ. ಜೆಮಿನಾಯ್ ಅವರ ವಿಶ್ಲೇಷಣೆ ಮತ್ತು ಪ್ರಸ್ತುತಿ ಸೂಚನೆಗಳು. ಪ್ರಿಯ ಕೇಳುಗರೆ, ಎಪಿಸೋಡ್ 64 ವಾಣಿಯ ಜೀವನದಲ್ಲಿ ಒಂದು ಭಾವನಾತ್ಮಕ ಮೈಲಿಗಲ್ಲು. ವಾಣಿಯ ಕಲ್ಪನೆಗಳಿಗೂ ಮತ್ತು ವಾಸ್ತವಕ್ಕೂ ಮಧ್ಯೆ ಇರುವ ವ್ಯತ್ಯಾಸ ಈ ಸಂಚಿಕೆಯನ್ನು ಬಹಳ ಆಸಕ್ತಿಕರಗೊಳಿಸುತ್ತದೆ. ಸ್ವಪ್ನಿಲ್ ಬಿಚ್ಚಿಟ್ಟ ಸತ್ಯಗಳು ಕಥೆಯ ಗತಿಯನ್ನು ಸಂಪೂರ್ಣ ಬದಲಿಸಿವೆ. ಇನ್ನು ಮುಂದೆ ನಡೆಯುವ ಘಟನೆಗಳು ಮಗದಷ್ಟು ಕುತೂಹಲ ಮೂಡಿಸಲಿವೆ. ಎಪಿಸೋಡ್ 64 ಮುಕ್ತಾಯ.